ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಇಂದು ಈ ಕಥೆಯಲ್ಲಿ ಶ್ರೀಕೃಷ್ಣವರು ಗೋಪಿಯರಿಂದ ಏಕೆ ಬಚ್ಚಿಕೊಂಡಿದ್ದರು ಅಂತ ತಿಳಿಯೋಣ. ಪ್ರೀತಿಯ ಗೆಳತಿಯರೇ, ಈ ಸ್ಥಳದ ಧೂಳಿನಲ್ಲಿ ಎಂಥ ದಿವ್ಯ ಮಹಿಮೆ ಇದೆ ಕಲ್ಪಿಸಿಕೊಳ್ಳಿ. ಕೃಷ್ಣನ ಈ ಚರಣ ಕಮಲಗಳ ಧೂಳನ್ನು ಬ್ರಹ್ಮ ಮತ್ತು ಶಿವ ಮತ್ತು ಸಿರಿಯ ದೇವತೆ ಲಕ್ಷ್ಮಿ ಎಲ್ಲರೂ ಪೂಜಿಸುತ್ತಾರೆ. ಆದರೆ ಈ ಗೋಪಿಯರು ಕೃಷ್ಣನೊಡನೆ ಹೋಗಿದ್ದಾಳೆ ಎಂದು ನಮಗೆ ದುಃಖವಾಗಿದೆ, ಏಕೆಂದರೆ ದುಃಖಿಸಲು ನಮ್ಮನ್ನು ಇಲ್ಲಿ ಬಿಟ್ಟು ಕೃಷ್ಣನ ಚುಂಬನದ ಅಮೃತವನ್ನು ಅವಳೇ ಸವಿಯುತ್ತಿದ್ದಾಳೆ. ಈ ಸ್ಥಳದಲ್ಲಿ ಗೋಪಿಯ ಹೆಜ್ಜೆ ಗುರುತು ಕಾಣುವುದಿಲ್ಲ ಎಂದರೆ ಇಲ್ಲಿ ಒಣ ಹುಲ್ಲು ಕಾಲುಗಳಿಗೆ ಚುಚ್ಚುವುದರಿಂದ ಕೃಷ್ಣನು ರಾಧಾರಾಣಿಯನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡನು ಎಂದರ್ಥ. ಅವಳೆಂದರೆ ಅವನಿಗೆ ಎಷ್ಟು ಪ್ರೀತಿ. ರಾಧಾರಾಣಿಯನ್ನು ಸಂತೋಷಗೊಳಿಸಗೋಸ್ಕರ ಈ ಸ್ಥಳದಲ್ಲಿ ಕೃಷ್ಣನು ಕೆಲವು ಹೂಗಳನ್ನು ಬೀಳಿಸಿರಬೇಕು. ಕೃಷ್ಣನು ಇಲ್ಲಿ ರಾಧಾರಾಣಿಯೊಡನೆ ಕುಳಿತು ಅವಳಿಗೆ ಹೂವನ್ನು ಮುಡಿಸಲು ಪ್ರಯತ್ನಿಸಿರಬೇಕು. ಅವರಿಬ್ಬರು ಒಟ್ಟಿಗೆ ಇಲ್ಲಿ ಕುಳಿತಿರುವುದು ಎನ್ನುವುದು ಖಂಡಿತ. ಕೃಷ್ಣನು ಸ್ವಯಂ ಪೂರ್ಣ, ಬೇರೆ ಯಾವ ಮೂಲದಿಂದಲೂ ಅವನು ಯಾವ ಸುಖವನ್ನು ಪಡೆಯಬೇಕಾಗಿಲ್ಲ. ಆದರೂ ತನ್ನ ಭಕ್ತರನ್ನು ತೃಪ್ತಿಪಡಿಸುವುದಕ್ಕಾಗಿ ಪ್ರಣತಿಯಾದ ಬಾಲಕರನ್ನು, ತನ್ನ ಗೆಳೆಯರನ್ನು ನಡೆಸಿಕೊಳ್ಳುವಂತೆ ಕೃಷ್ಣನು ರಾಧಾರಾಣಿಯನ್ನು ನಡೆಸಿಕೊಂಡಿದ್ದಾನೆ. ಕೃಷ್ಣನು ಎಷ್ಟು ದಯಾಮಯನೆಂದರೆ ತನ್ನ ಗೆಳತಿಯರಿಗೋಸ್ಕರ ಕ್ಷೋಭೆಗಳನ್ನೆಲ್ಲ ಸಹಿಸಿಕೊಳ್ಳುತ್ತಾನೆ. ಹೀಗೆ ಗೋಪಿಯರೆಲ್ಲ ಕೃಷ್ಣನು ಕರೆದುಕೊಂಡು ಹೋಗಿದ್ದ ಒಬ್ಬಳೇ ಗೆಳತಿಯನ್ನು ಅಪೇಕ್ಷಿಸಲು ಪ್ರಾರಂಭಿಸಿದರು. ಒಬ್ಬಳನ್ನು ಕೃಷ್ಣನು ಕರೆದೊಯ್ದು ಮುಖ್ಯ ಗೋಪಿ ರಾಧಾರಾಣಿ ತಾನೇ ಗೋಪಿಯರಲ್ಲಿ ಅತ್ಯಂತ ಶ್ರೇಷ್ಠಳೆಂದು ಬಹು ಹೆಮ್ಮೆ ಪಡುತ್ತಿರಬೇಕು ಎಂದರು. ಅವನು ಅವಳೊಬ್ಬಳನ್ನು ಕರೆದುಕೊಂಡು ಹೋಗಿ ನಮ್ಮನ್ನೆಲ್ಲ ಏಕೆ ಬಿಟ್ಟು ಬಿಡುತ್ತಿದ್ದ? ಅವಳು ಕೃಷ್ಣನನ್ನು ಕಾಡಿನೊಳಗೆ ಬಹುದೂರ ಕರೆದುಕೊಂಡು ಹೋಗಿ, ನನ್ನ ಪ್ರೀತಿಯ ಕೃಷ್ಣ, ನನಗೆ ಬಹಳ ಆಯಾಸವಾಗಿದೆ, ನಾನು ಮುಂದೆ ಹೆಜ್ಜೆ ಇಡಲಾರೆ, ನಿನಗೆ ಇಷ್ಟ ಬಂದ ಕಡೆಗೆ ನನ್ನನ್ನು ಭುಜದ ಮೇಲೆ ಕರೆದೊಯ್ಯಿ ಎಂದು ಹೇಳಿರಬೇಕು. ಅವನು ರಾಧಾರಾಣಿಗೆ ಆಗಲಿ ನನ್ನ ಹೆಗಲ ಮೇಲೆ ಕುಳಿತುಕೋ ಎಂದು ಹೇಳಿರಬೇಕು. ಆದರೆ ಕೂಡಲೇ ಅವನು ಮಾಯವಾಗಿರಬೇಕು. ಆಗ ರಾಧಾರಾಣಿಯು ಅವನನ್ನು ಕಾಣದೆ ಪ್ರಲಾಪಿಸುತ್ತಿರಬೇಕು. ನನ್ನ ಪ್ರಿಯಕ, ನೀನು ಅಷ್ಟೊಂದು ಸುಂದರನಾಗಿದ್ದೀಯ, ಬಲಶಾಲಿಯಾಗಿದ್ದೀಯ, ನೀನು ಎಲ್ಲಿಗೆ ಹೋಗಿದ್ದೀಯಾ? ನಾನು ನಿನ್ನ ಅತ್ಯಂತ ವಿಧೇಯ ಸಖಿಯಲ್ಲದೆ ಬೇರೇನೂ ಇಲ್ಲ. ನನಗೆ ತುಂಬಾ ದುಃಖವಾಗಿದೆ, ದಯವಿಟ್ಟು ಮತ್ತೆ ಬಾ. ಆದರೆ ಕೃಷ್ಣನು ಅವಳ ಬಳಿಗೆ ಬರುವುದಿಲ್ಲ. ದೂರದಿಂದ ಅವಳನ್ನು ನೋಡುತ್ತಾ ಅವಳ ದುಃಖವನ್ನು ಕಂಡು ಅವನು ಸಂತೋಷ ಪಡುತ್ತಿರಬೇಕು. ಗೋಪಿಯರೆಲ್ಲ ಕಾಡಿನಲ್ಲಿ ಕೃಷ್ಣನನ್ನು ಹುಡಿಕೊಂಡು ಬಹುದೂರ ಹೋದರು. ವಾಸ್ತವವಾಗಿ ಕೃಷ್ಣನು ರಾಧಾರಾಣಿಯೊಬ್ಬಳನ್ನೇ ಬಿಟ್ಟು ಹೋದ ಎಂದು ತಿಳಿದಾಗ ಅವರಿಗೆ ಬಹು ವಿಷಾದವಾಯಿತು. ಅದೇ ಕೃಷ್ಣ ಪ್ರಜ್ಞೆ ಪರೀಕ್ಷೆ. ಪ್ರಾರಂಭದಲ್ಲಿ ಅವರಿಗೆ ಕೃಷ್ಣನು ಇತರ ಎಲ್ಲ ಗೋಪಿಯರನ್ನು ಬಿಟ್ಟು ರಾಧಾರಾಣಿಯೊಬ್ಬಳನ್ನೇ ಕರೆದುಕೊಂಡು ಹೋದ ಎಂದು ಅಸೂಯೆ ಆಗಿತ್ತು. ಆದರೆ ಕೃಷ್ಣನು ರಾಧಾರಾಣಿಯನ್ನು ಬಿಟ್ಟು ಹೋದ ಎಂದು ಅವಳು ಒಬ್ಬಂಟಿಯಾಗಿ ಅವನಿಗೆ ಅಳುತ್ತಿದ್ದಾಳೆ ಎಂದು ತಿಳಿದಾಗ ಅವರಿಗೆ ಸಹಾನುಭೂತಿಯನ್ನು ತೋರಿದರು. ಗೋಪಿ ರಾಧಾರಾಣಿಯನ್ನು ಕಂಡು ನಡೆದದ್ದೆಲ್ಲ ಅವಳಿಂದ ತಿಳಿದುಕೊಂಡು ತಾನು ಕೃಷ್ಣನೊಡೆ ಅನುಚಿತವಾದ ವರ್ತಿಸಿದ್ದು, ಅತಿಯಾದ ಹೆಮ್ಮೆ ಮೆರೆಯುತ್ತಿದ್ದ ತನ್ನ ಆ ಜಂಬಕ್ಕೆ ಪ್ರತೀಕಾರವಾಗಿ ತನಗೆ ಮುಖವಾಗಿದ್ದುದು ಎಲ್ಲವನ್ನು ರಾಧಾರಾಣಿಯು ತೋಡಿಕೊಂಡಳು. ಅದೆಲ್ಲವನ್ನು ಗೋಪಿಯರು ನಿಜಕ್ಕೂ ರಾಧಾರಾಣಿಯ ವಿಷಯದಲ್ಲಿ ಅನುಕಂಪ ಭರಿತರಾದರು. ನಂತರ ರಾಧಾರಾಣಿಯು ಮತ್ತು ಎಲ್ಲ ಗೋಪಿಯರು ಕಾಡಿನೊಳಗೆ ಹೋದರು. ಕ್ರಮೇಣ ಕತ್ತಲಾಗುತ್ತಿದ್ದ ಎಂದು ಕಂಡಾಗ ಅವರು ಅಲ್ಲೇ ನಿಂತರು. ಅವರ ಮನಸ್ಸು ಮತ್ತು ಬುದ್ಧಿಗಳು ಕೃಷ್ಣನ ಚಿಂತೆಯಲ್ಲೇ ಮುಳುಗಿ ಹೋದವು. ಅವರೆಲ್ಲರೂ ಕೃಷ್ಣನ ಚಟುವಟಿಕೆಗಳನ್ನು, ಮಾತುಗಳನ್ನು ಅನುಕರಿಸಿದರು. ಅವರ ಹೃದಯ ಮತ್ತು ಆತ್ಮಗಳು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಿತವಾಗಿದ್ದು ತಮ್ಮ ಸಂಸಾರಗಳನ್ನು ಮರೆತು ಕೃಷ್ಣನ ಮಹಿಮೆಯನ್ನು ಹಾಡಿ ಹೊಗಳತೊಡಗಿದರು. ಹೀಗೆ ಗೋಪಿಯರೆಲ್ಲ ಯಮುನಾ ನದಿಯ ತೀರದಲ್ಲಿ ಒಟ್ಟಾಗಿ ಸೇರಿ ಕೃಷ್ಣನು ತಮ್ಮ ಬಳಿಗೆ ಹಿಂದಿರುಗುವರೆಂದು ಕೃಷ್ಣನ ಮಹಿಮೆಗಳನ್ನು, ಎಂದರೆ ಕೃಷ್ಣನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಎನ್ನುವುದು ಹೇಳುವುದರಲ್ಲಿ ನಿರತರಾದರು. ಎಲ್ಲ ಗೋಪಿಯರು ಶ್ರೀಕೃಷ್ಣನ ವಿಷಯದಲ್ಲಿ ಅಹಂಕಾರ ಪಟ್ಟಿದ್ದರಿಂದ ಗೋಪಿಯರಿಗೆ ಬುದ್ಧಿ ಕಲಿಸಲು ಶ್ರೀಕೃಷ್ಣ ಅವರು ಗೋಪಿಯರಿಂದ ಬಚ್ಚಿಟ್ಟುಕೊಂಡಿದ್ದರು. ಈ ಕಥೆ ನಿಮಗೆ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ.